ಒಂದು ಜೋಕ್ ಹೇಳಮ್ಮ. ಅತ್ತೆ ನಮ್ಮ ಅಮ್ಮರ ಮನೆಗೆ ನಾವು ರಾತ್ರಿ ಹೊತ್ತಿನಾಗೆ ಡಯಟ್ ಫುಡ್ ಮಾಡ್ತೀವಿ, ಅದನ್ನೇ ಮಾಡಮ್ಮ. 4 ಜನಕ್ಕೆ 4 ಚಪಾತಿ ಲಟ್ಸಿ ಪಲ್ಯ ಮಾಡಿ ಇಟ್ಬಿಟ್ಲಂತೆ. 1 ಕಪ್ ಸೂಪು. 4 ಜನ ಗಂಡ ಹೆಂಡತಿ ಅತ್ತಿ ಮಾವ ಕೂತ್ಕೊಂಡು ಊಟ ಮಾಡಿದ್ರಂತೆ. ಅಯ್ಯೋ ಸುಮ್ಮ ಇದೇನೇ ಒಂದೊಂದೇ ಚಪಾತಿ ಒಂದೇ ಕಪ್ ಸೂಪು, ಇದು ನನಗೆ ಹೊಟ್ಟೆ ತುಂಬಲ್ಲ ಕಣೆ. ಅಯ್ಯೋ ಡಯಟ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ. ಅಮ್ಮಮ್ಮ ನೀವು ಹೀಗೆ ಕೂಡ್ರಮ್ಮ, ನಾನು ಇಷ್ಟೇ ತಿಂದರೆ ಬೆಳಗಾಗೋವರೆಗೂ ಇರ್ತೀನೋ ಇಲ್ಲ ಅಂತ ಹೆದರಿಕೆ ಆಗ್ತದೆ ನನಗೆ. ಹೊಟ್ಟೆಗೆ ಏನು ತಿನ್ನಲಿಲ್ಲದ್ರೆ ಹೇಗಿರೋದು, ನಾನು ಹೋಗಿ ಏನಂತ ತರ್ತೀನಿ ಅಂತ ಹೋಗಿ ಎಲ್ಲರಿಗೂ 4 ಇಡ್ಲಿ ಕಟ್ಟಿಸ್ಕೊಂಬಂದಂತೆ. ಎಲ್ಲರೂ 4 ಇಡ್ಲಿ ತಿಂದ್ರಂತೆ. ಸುಮ್ಮ ಇನ್ಮೇಲಿಂದ ನೀನು ಬೇಕಾದ್ರೆ ಡಯಟ್ ಫುಡ್ ತಿನ್ನಮ್ಮ, ನಮ್ಮ ಮಾತ್ರ ಡಯಟ್ ಫುಡ್ ಬೇಡ, ನಾವು ಅನ್ನ ಸಾಂಬಾರು ಊಟ ಮಾಡ್ತೀವಿ. ನಿಮ್ಮ ಮನೆಗೆ ಹೇಗೆ ಇದನ್ನು ತಿಂದಿರ್ತೀರಿ? ಇಲ್ಲ ಅತ್ತೆ, ನಾವು ಹಸಿ ತರಕಾರಿ ತಿಂತೀವಿ, ಹಣ್ಣುಗಳು ತಿಂತೀವಿ, ಡ್ರೈ ಫ್ರೂಟ್ಸ್ ತಿಂತೀವಿ, ಎಲ್ಲ ಟೈಮ್ ಟೇಬಲ್ ಪ್ರಕಾರ ಇದನ್ನು ಫಾಲೋ ಮಾಡ್ತೀವತ್ತೆ. ನಮ್ಗೆ ಆ ಥರ ಮಾಡೋಕ್ಕಾಗಲ್ಲ. ನೀನು ಬೇಕಾದ್ರೆ ಏನು ಬೇಕಾದ್ರೆ ನಿಮ್ಮ ಮನೆಗೆ ನಿಮ್ಮ ಅಮ್ಮರ ಮನೆಗೆ ಹೇಗಿದ್ದೆ ಇಲ್ಲೂ ಹಾಗೇ ಇರು, ನಮಗೆ ಮಾತ್ರ ಡಯಟ್ ಫುಡ್ ಬೇಡಮ್ಮ. ಚೆನ್ನಾಗದಮ್ಮ.